ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಮಾರ್ನಿಂಗ್ ರಿಲ್ಯಾಕ್ಸ್ಡ್ ಆಗೇನೆ ಲೇಟ್ ಆಗಿ ಎದ್ವಿ. ಸೊ ಮಾರ್ನಿಂಗ್ ಇಂದ ಶುರು ಮಾಡಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನ್ ಮಾಡ್ಲಿ ಅಂತ, ಚಿಕನ್ ಅಲ್ಲಿ ಏನ್ ಮಾಡ್ಲಿ ಅಂತ ಯೋಚನೆ ಮಾಡಿ ಕಸಿನ್ ನ ಕೇಳ್ದೆ, ಪಲಾವ್ ಮಾಡ್ಲಾ ಅಥವಾ ಗ್ರೇವಿ ಟೈಪ್ ಮಾಡ್ಲಾ ಅಂತ ಹೇಳಿ. ನನ್ ಕಸಿನ್ ಹೇಳಿದ್ಲು ನನ್ಗೆ ಚಿಕನ್ ಸಾಂಬಾರ್ ರೈಸ್ ಏನೇ ಕಂಫರ್ಟ್ ಫುಡ್ ಅಂತ ಹೇಳಿದ್ಲು. ಸೊ ಹಂಗಾಗಿ ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನೇ ಪ್ರಿಪೇರ್ ಮಾಡಿದೆ. ಸ್ವಲ್ಪ ಚಿಕನ್ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರಿಡ್ಜ್ ನಲ್ಲಿ ಎತ್ತಿಟ್ಟಿದ್ದೆ. ಸೊ ಆ ಚಿಕನ್ ಸಾಂಬಾರ್ ಜೊತೆ ಮಿಕ್ಸ್ ಮಾಡಕ್ ಬೇಡ ಅಂತ ಹೇಳ್ಬಿಟ್ಟು ಅದನ್ನ ಸೆಪರೇಟ್ ಆಗಿ ರೋಸ್ಟ್ ಟೈಪ್ ಮಾಡ್ಕೊಂಡೆ. ಯಾವ್ದೆಲ್ಲ ಮಸಾಲೆ ಮನೆಯಲ್ಲಿತ್ತು ಸುಮ್ನೆ ಹಂಗಂಗೆ ಹಾಕಿ ಮಾಡಿದ್ದು, ಬಟ್ ಚೆನ್ನಾಗೇನೆ ಆಗಿತ್ತು. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆನೆ ಚಿಕನ್ ಸಾಂಬಾರ್, ಚಿಕನ್ ರೋಸ್ಟ್, ರೈಸ್, ಕುಕುಂಬರ್ ಮತ್ತೆ ಆನಿಯನ್ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ. ಲಂಚ್ಗೂ ಕೂಡ ಇದನ್ನೇ ತಿಂದ್ವಿ. ಇನ್ನು ಸಂಜೆ ಹೆಂಗೆ ನಾವು ಎಲ್ಲರೂ ಒಟ್ಟಿಗೆ ಕೆಪಿ ದೊಡ್ಡಿಗೆ ಹೋಗ್ತಾ ಇದೀವಿ. ಕೃಷ್ಣ ಅವರು ಡ್ರಾಪ್ ಮಾಡ್ತಾರೆ. ಸಂಜೆ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ತನಕ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಇಲ್ಲಿ ಕುಟ್ಟು ಮತ್ತೆ ನನ್ನ ಮಕ್ಕಳು ಇಬ್ರು ಆಟ ಆಡ್ಕೊಳ್ತಾ ಇದ್ರು. ಸಂಜೆ ತನಕ ಇಷ್ಟ ಆಟ ಆಡ್ತಾರೆ, ಅಷ್ಟೇ ಕಿತ್ತಾಡ್ಕೋತಾರೆ. ಇನ್ನು ಸಂಜೆ ಮೇಲೆ ಮಕ್ಳಿಗೆ ಹಾಲಿಟ್ಟಿದ್ದೆ, ಮತ್ತೆ ನಾವು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಸಂಜೆ ಹಂಗೆ ಕೆಪಿ ದೊಡ್ಡಿಗೆ ಹೊರಟ್ವಿ. ಆಲ್ಮೋಸ್ಟ್ 6:30 7 o'clock ಆಗಿತ್ತು. ಸೊ ಜಾಸ್ತಿ ಏನು ವಿಡಿಯೋಸ್ ಮಾಡಕ್ ಹೋಗ್ಲಿಲ್ಲ ಇವತ್ತು. ಸೊ ಯಾ ದಟ್ಸ್ ಇಟ್ ಫಾರ್ ದಿಸ್ ಡೇ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.